ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸ್ಟೇಟಸ್ನ ಮೊಬೈಲಲ್ಲಿ ಮತ್ತು ಲ್ಯಾಪ್ಟಾಪಲ್ಲಿ ಹೇಗೆ ಚೆಕ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ಸ್ಕಿಪ್ ಮಾಡ್ದಿರಾ ಪೂರ್ತಿ ವಿಡಿಯೋ ನೋಡಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ನಾವು ಲ್ಯಾಪ್ಟಾಪಲ್ಲಿ ತೋರಿಸ್ತಾ ಇದ್ದೀನಿ. ಲ್ಯಾಪ್ಟಾಪಲ್ಲಿ ಏನು ಪ್ರೋಸೆಸ್ ಇರುತ್ತೆ ಅದು ಫೋನಲ್ಲಿ ಕೂಡ ಸೇಮ್ ಪ್ರೋಸೆಸ್ ಇರುತ್ತೆ. ಸೊ ಫಸ್ಟ್ ಕ್ರೋಮಿಗೆ ಹೋಗಬೇಕು. ಕ್ರೋಮ್ ಆರ್ ಗೂಗಲ್, ಯಾವ ವೆಬ್ಸೈಟ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಈ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವು SSP ಸ್ಕಾಲರ್ಶಿಪ್ ಅಂತ ಟೈಪ್ ಮಾಡೋಣ. SSP ಸ್ಕಾಲರ್ಶಿಪ್ ಆದ ತಕ್ಷಣ ಫಸ್ಟ್ ಲಿಂಕ್ ಬರುತ್ತಲ್ಲ SSP, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ 2026-27 ಸಾಲಿನ ಮೆಟ್ರಿಕ್ ನಂತರದ ಇಲ್ಲಿ ಕಾಣಿಸ್ತಿರೋದಕ್ಕೆ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಕೇಳುತ್ತೆ. ಈ ಥರ ಲಾಗಿನ್ ಪೇಜ್ ಓಪನ್ ಆಗಬೇಕು. ಸೊ ಇಲ್ಲಿ ನಿಮ್ಮ ಸ್ಟೂಡೆಂಟ್ ID ಮತ್ತು ಪಾಸ್ವರ್ಡ್ ಕೇಳುತ್ತೆ, ಅದನ್ನು ಎಂಟರ್ ಮಾಡಿ. ನೆಕ್ಸ್ಟ್ ಪಾಸ್ವರ್ಡ್ ಏನು ಕೊಟ್ಟಿರ್ತೀರ ಅದನ್ನು ಟೈಪ್ ಮಾಡಿ. ನಿಮ್ಗೇನಾದ್ರು ಪಾಸ್ವರ್ಡ್ ಮರ್ತೋಗಿದ್ದಾರೆ ಅಂದರೆ ಇಲ್ಲಿ ಫರ್ಗಾಟ್ ಪಾಸ್ವರ್ಡ್ ಕೊಟ್ಟು ಅಗೇನ್ ನೀವು ಪಾಸ್ವರ್ಡನ್ನ ಸೆಟ್ ಮಾಡ್ಕೋಬೋದು. ಕ್ಯಾಪ್ಚನ ಎಂಟರ್ ಮಾಡಿ ಕರೆಕ್ಟಾಗಿ ಲಾಗಿನ್ ಆಗಿ. ಲಾಗಿನ್ ಆದ ತಕ್ಷಣ ನಿಮ್ಗೊಂದು ಇಂಟರ್ಪೇಜ್ ಓಪನ್ ಆಗುತ್ತೆ. ಇವಾಗ ನಮ್ಮ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಈ ಥರ ನಮ್ಮ ನೇಮು, ಪೋಸ್ಟ್ ಮ್ಯಾಟ್ರಿಕ್ಕು, ನಾವು ಏನೇನು ಮಾಡ್ತಾಯಿದ್ವಿ, ನಾವು ಇನ್ಫಾರ್ಮೇಷನ್ ಎಲ್ಲ ವಿಸಿಬಲ್ ಇರುತ್ತೆ. ನೆಕ್ಸ್ಟ್ ನಾವು ಹೋಗ್ಬೇಕಾಗಿರೋದೆ ಅಪ್ಲಿಕೇಶನ್ ಸ್ಟೇಟಸಲ್ಲಿ ಸ್ಟೂಡೆಂಟ್ ಸ್ಟೇಟಸ್ನ ಓಪನ್ ಮಾಡಬೇಕು. ಅದರಲ್ಲಿ ನಮಗೆ ಅಮೌಂಟ್ ಬಂದಿದೆಯೋ ಇಲ್ಲೋ, ಎಷ್ಟು ವರ್ಷದಿಂದ ನಾವು ಅಪ್ಲೈ ಮಾಡ್ತಾಯಿದ್ದೀವಿ, ಪ್ರತಿಯೊಂದು ಇಲ್ಲಿ ಅಪ್ಡೇಟ್ ಆಗುತ್ತೆ. ನೋಡಿ, ಇಲ್ಲಿ ನಮ್ಮ ಸ್ಟೂಡೆಂಟ್ ID ಇದೆ. ನೆಕ್ಸ್ಟ್ ಇಲ್ಲಿ ನಾವು ಯಾವ ಇಯರ್ದು ಸ್ಟೇಟಸ್ನ ಚೆಕ್ ಮಾಡಬೇಕು. ಇಷ್ಟು ಇಯರ್ದು ಇದೆಯಲ್ವಾ, ಯಾವ ಇಯರ್ ಚೆಕ್ ಮಾಡಬೇಕು ನಾವು ಅಂತ ಕೇಳ್ತಿದೆ. ಸೊ ನಾನು ಲಾಸ್ಟ್ ಇಯರ್ದು ಕೊಡ್ತೀನಿ. ಈ ಇಯರ್ದಿನ್ನ ಅಪ್ಲೈ ಮಾಡಿರಲಿಲ್ಲ ನಾನು. ಸೊ ಲಾಸ್ಟ್ ಇಯರ್ದು ಸ್ಟೇಟಸ್ ಬಂದುಬಿಟ್ಟು ಅಮೌಂಟ್ ಕ್ರೆಡಿಟ್ ಆಗಿದೆಯೋ ಇಲ್ವೋ, ಯಾವತ್ತು ಕ್ರೆಡಿಟ್ ಆಗಿದೆ, ಮತ್ತು ಎಷ್ಟಾಗಿದೆ ಅಮೌಂಟು, ಮತ್ತು ರಿಜೆಕ್ಟ್ ಆಗಿದೆ, ಏನು ರೀಸನ್ ಇದೆ, ಏನಕ್ಕೆ ರಿಜೆಕ್ಟ್ ಆಗಿದೆ, ಪ್ರತಿಯೊಂದು ತೋರಿಸುತ್ತೆ. ನೆಕ್ಸ್ಟ್ ಇಲ್ಲಿ ವ್ಯೂ ಅಂತ ಕೊಡಿ. ಪ್ರತಿಯೊಂದೆಲ್ಲ ಅಪ್ಡೇಟ್ ಆಗಿರುತ್ತೆ ನೋಡಿ. ಇಲ್ಲಿ ನಮ್ಮ ನೇಮು, ಡೀಟೇಲ್, SSP ID ಎಲ್ಲ ಬಂದಿದೆ ನೋಡಿ. ಸೊ ಇಲ್ಲಿ ನೋಡಿ, ಆಧಾರ್ ಸೀಡೆಡ್ ವಿತ್ ಬ್ಯಾಂಕ್ ಅಂತ ಇದೆ. ಇಲ್ಲಿ ನೆಕ್ಸ್ಟ್ ಪೇಜಿಗೆ ಹೋಗೋಣ. ನೆಕ್ಸ್ಟ್ ಪೇಜಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಸೆಕೆಂಡ್ ಲೆವೆಲು ಅಪ್ರೂವ್ಡ್ ಆಗಿದೆ ಮತ್ತು ಅಮೌಂಟ್ ಬಂದು 3200 ಬಂದಿದೆ. ಇಲ್ಲಿ ಅಪ್ರೂವ್ಡ್ ಆಗಿದೆ 3200 ಅಮೌಂಟ್. ಇಲ್ಲಿ ಪುಷ್ ಟು DBT ಫಾರ್ ಪೇಮೆಂಟ್, ಇದು ಅಮೌಂಟ್ ಪುಷ್ ಆಗಿದೆ. ನೆಕ್ಸ್ಟ್ ಅಮೌಂಟ್ನ ನೋಡಿ, ಸಕ್ಸಸ್ ಆಗಿದೆ. ಇಷ್ಟು ಅಮೌಂಟು ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗಿದೆ ಆನ್ 31st Jan 2026. ಬ್ಯಾಂಕ್ ಅಕೌಂಟ್ ನಂಬರ್ ಕೂಡ ವಿಸಿಬಲ್ ಇದೆ ಇಲ್ಲಿ. ಆ ಥರ ನಾವು SSP ಸ್ಕಾಲರ್ಶಿಪ್ ಸ್ಟೇಟಸ್ನ ಚೆಕ್ ಮಾಡ್ಕೋತೀವಿ. ಸೊ ಗೈಸ್, ಇದಾಗಿತ್ತು ಸ್ಕಾಲರ್ಶಿಪ್ ಸ್ಟೇಟಸ್ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡೋದು. ನಿಮ್ಗೆ ಏನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ಏನೇ ಅಪ್ಡೇಟ್, ಇದೇ ಥರ ಸ್ಕಾಲರ್ಶಿಪ್ ಅಪ್ಡೇಟ್ ಇದ್ದರೆ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.